ಒಂದು ಹಾಡಿದೆ ಟೈಮ್ ಈಸ್ ಫ್ಲೀಟಿಂಗ್ ಅಂತ ಕೇಳಿದ್ದೀನಿ, ಬಟ್ ಅದು ಆಳವಾಗಿ ಹೋಗಿರಲಿಲ್ಲ ಆವಾಗ. ಫ್ಲೀಟಿಂಗ್ ಅಂತ ಅಂದಾಗ ಕ್ಷಣಿಕ, ಯಾವುದು ಫ್ಲೀಟಿಂಗ್ ಅಲ್ಲ. ಹೀಗೆ ಒಂದು ಕ್ಷಣ ನೋಡ್ತಾ ಕೂತ್ಕೊಳ್ಳಿ, ಯಾವುದು ಫ್ಲೀಟಿಂಗ್ ಅಲ್ಲ. ಲೈಫ್ ಇಟ್ ಸೆಲ್ಫ್ ಇಸ್ ಫ್ಲೀಟಿಂಗ್, ಅಸ್ಥಿರ. ಒಂದು ಫ್ರೆಂಡ್ಶಿಪ್ ಇರ್ಬೋದು, ಅದು ಅಸ್ಥಿರ. ಯಾರಾದರೂ ಅಡ್ಮಿರೇಷನ್ ಕೂಡ ಸಂಕ್ಷಿಪ್ತ, ಎಷ್ಟು ಹೊಗಳಕ್ಕೆ ಸಾಧ್ಯ. ಇವಾಗಿರುತ್ತೆ, ಇವಾಗಿರಲ್ಲ, ಬೇಗ ಮುಗಿದೋಗುತ್ತೆ. ಅಟೆನ್ಷನ್ ಕೂಡ ಅಷ್ಟೇ ಫ್ಲೀಟಿಂಗ್, ಎಲ್ಲ ಫ್ಲೀಟಿಂಗ್ ಫ್ಲೀಟಿಂಗ್ ಫ್ಲೀಟಿಂಗ್. ಯಾವುದು ನಿಜವಾಗ್ಲೂ ಹಿಡ್ಕೊಳಕ್ಕಾಗೋದೇ ಇಲ್ಲ, ಓಡ್ತಾ ಇರುತ್ತೆ. ಈವನ್ ಲಾಯಲ್ಟಿ, ನಿಯತ್ತು ಕೂಡ, ಅದು ಕೂಡ ಇವತ್ತಿದೆ ಇನ್ನೊಂದು ದಿವಸ ಇಲ್ಲ, ಆ ಥರ ಆಗ್ತಾ ಇರುತ್ತೆ. ಹೀಗಿದ್ದಾಗ ಜೀವನ, ಇದನ್ನು ನಿಜವಾಗ್ಲೂ ವಿವೇಕದಲ್ಲಿ ಅರ್ಥ ಮಾಡಿಕೊಂಡಾಗ ನಾವು ನೋಡೋ ದೃಷ್ಟಿ ಬದಲಾಗುತ್ತೆ. ವಿಲ್ ಚೇಂಜ್ ಅವರ್ ಪರ್ಸೆಪ್ಷನ್ ಆಫ್ ಸೀಯಿಂಗ್ ದ್ಯಾಟ್ ಫ್ಲೀಟಿಂಗ್ ಲೈಫ್. ಆಗಲೇ ಒಂದು ಶಾಂತಿ ನಮ್ಮಲ್ಲಿ ಮೂಡುತ್ತೆ. ಅಯ್ಯೋ ಎಲ್ಲ ಬದಲಾಗ್ತಾ ಇದೆ ಅನ್ನೋವಾಗ ಗೊತ್ತಾದಾಗ ನಾವು ತುಂಬ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಲ್ಲ. ಯಾರಾದರೂ ರಿಜೆಕ್ಟ್ ಮಾಡಿದ್ರೆ ಪ್ರಪಂಚದಲ್ಲಿ ನಾವು ಅದಕ್ಕೆ ಹೆಚ್ಚು ಅದ್ರ ಹಿಂದೆ ಬೀಳಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದೊಂದು ಇಲ್ಲದೇ ಇದ್ದರೆ, ನಮಗೆ ಫ್ಲೀಟಿಂಗ್ ಅಂತ ಗೊತ್ತಿಲ್ಲದೆ ಇದ್ದರೆ, ಯಾರಾದರೂ ರಿಜೆಕ್ಟ್ ಮಾಡಿದ್ರೆ ಅದೊಂದು ಗಾಯ ಆಗೋಗುತ್ತೆ, ಅದೊಂದು ವೂಂಡ್. ಇಟ್ ಗೋಸ್ ಸೋ ಡೀಪ್, ಯಾವಾಗಲೂ ಅದನ್ನೇ ಜ್ಞಾಪಿಸ್ಕೋತಾ ಇರ್ತೀವಿ. ಅಯ್ಯೋ ಅವತ್ತಾಯಿತು ಹೋಯಿತು ಅಂತ ಬಿಡೋದೇ ಇಲ್ಲ. ಅದಕ್ಕೆ ನಾವು ಗಮನಿಸಬೇಕು, ನೋಡ್ಕೊಳ್ಬೇಕು, ಯಾವಾಗ ಇದೆಲ್ಲ ಬದಲಾವಣೆ ಆಗುತ್ತೆ, ಯಾವುದೂ ನಿಲ್ಲಲ್ಲ, ಪ್ರತಿಯೊಂದೂ ಬದಲಾಗ್ತಿದೆ ಅಂತ ಗೊತ್ತಾದಾಗ ನಮ್ಮಲ್ಲಿ ಒಂದು ಜೆನ್ಯೂನ್ ಪೀಸ್, ಒರಿಜಿನಲ್ ಶಾಂತಿ ಅನ್ನೋದು ಹುಟ್ಕೊಳ್ಳುತ್ತೆ. ಇವಾಗ ನಮ್ಮ ಕೆಲಸ ಹೊರಗಡೆಯಿಂದ ಮೆಡಲ್ ಮಾಡೋದಲ್ಲ, ಆ ಶಾಂತಿನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಆ ಶಾಂತಿನ ಕೆಡಿಸಕ್ಕೆ ನಾವು ಯಾವುದೂ ಕೂಡ ಆ ಶಾಂತಿನ ಕೆಡಿಸದೇ ಇರೋ ಹಾಗೆ ನೋಡ್ಕೊಳ್ಳೋದೇ ನಮ್ಮ ಜವಾಬ್ದಾರಿ. ಈಗ ಟು ಮೇಂಟೈನ್ ದಟ್ ಪೀಸ್, ಏನಾದರೂ ಅದಕ್ಕೆ ಡಿಸ್ಟರ್ಬ್ ಆಗೋಗಿದ್ರೆ ನಾವು ಮಾಡೋದೇ ಇಲ್ಲ ಆ ಕೆಲಸ. ಒಂದು ಸತಿ ಕಂಡ್ಕೊಂಡು ಬಿಟ್ಮೇಲೆ ನನ್ನ ಶಾಂತಿ ಹಾಳಾಗತ್ತೆ ಅಂದರೆ ನಾನು ಅಲ್ಲಿಗೆ ಬಿಡ್ತೀನಿ. ಹೋದರೆ ಹೋಗಲಿ, ನನ್ನ ಶಾಂತಿ ಇಂಪಾರ್ಟೆಂಟು ಅಲ್ವಾ. ಯಾವುದು ನನ್ನ ಶಾಂತಿನ ಡಿಸ್ಟರ್ಬ್ ಮಾಡುತ್ತೋ ಅವೆಲ್ಲ ನನಗೆ ಬೇಡ. ಶಾಂತಿನ ಹೆಚ್ಚಿಸೋದು, ಅದನ್ನು ಇನ್ನೂ ಆಳವಾಗಿ ಅನುಭವಿಸೋಕ್ಕೆ, ಘನೀಭೂತವಾಗಿ ಮಾಡೋದಕ್ಕೆ ಯಾವುದಾದ್ರೂ ಸರ್ಕಮ್ಸ್ಟೆನ್ಸಸ್, ಫ್ರೆಂಡ್ಸ್, ವಿಷಯ ವಿಚಾರಗಳು ಹೆಲ್ಪ್ ಮಾಡಿದ್ರೆ ಐ ವಿಲ್ ಗೋ ಫಾರ್ ಇಟ್.